ಶರ್ಬತ್ ಅರ್ಜೆಂಟ್ನಾಗ ಮಾಡಿದ್ನಿ ಹೆಂಗಾಗಿತ್ತ ಏನೋ ರೀ ಅದು. ಚಲೋ ಆಗಿತ್ರಿ, ಮಸ್ತ್ ಆಗಿತ್ತು. ಹೌದ್ರಿ, ಎಲ್ಲಿ ಸಕ್ಕರೆ ಕಡಿಮೆ ಆಗಿತ್ತ ಏನೋ ಅನ್ಕೊಂಡಿದ್ನಿ ರೀ ನಾನು. ಇಲ್ಲ ತಗೋರಿ, ಎಲ್ಲ ಕರೆಕ್ಟ್ ಆಗಿತ್ತೆ. ಸಕ್ಕರೆ ನಿಂಬೆ ಹಣ್ಣು ಎಲ್ಲ ಕರೆಕ್ಟಾಗಿ ಆಗಿತ್ತೆ. ನಿಮ್ಮ ಕಡೆಗೆ ಮಳೆ ಬರತೈತ್ರಿ? ಹ್ಞೂ, ಒಂದು 4-5 ದಿನ ಆತ್ರಿ. ಒಟ್ಟ ಸಂಜೆ ಮುಂದೆ ಮಾಡ ಹಿಡಿಯತೈತೆ, ಬರಂಗಿಲ್ಲ ಅದು, ಗಾಳಿಗೆ ಹಂಗೆ ಹೋಗ್ಬಿಡತೈತೆ. ನಿನ್ನೆ ಏನೋ ಒಂದು ಸ್ವಲ್ಪ ಹನಿ ಹನಿ ಬಿದ್ದಂಗೆ ಆದವು ರೀ. ನಿಮ್ಮ ಕಡೆಗೆ? ನಮ್ಮ ಕಡೆಗೂ ಅದ ಕತೆ ತಗೋರಿ, ಮಾಡ ಹಿಡಿಯತೈತೆ, ಗಾಳಿಗೆ ಜೋರ ಗಾಳಿ ಬಂದ್ರೆ ಹೋಗ್ಬಿಡತೈತ್ರಿ ಅದು. ಅದಷ್ಟು ಮಳೆ ಬಂದ್ರೆ ಒಂದು ಸ್ವಲ್ಪ ಧಗೆ ಆದ್ರೆ ಕಡಿಮೆ ಆಗ್ತೈತಂದ್ರೆ ಏನು ಬರಾಕ ತಯಾರಿಲ್ಲ. ಅದೇ ಯಾವ್ಯಾವ ಕಡೆಗೂ ಇವು ಆನೆಕಲ್ ಮಳೆ ಆಗತೈತೆ, ನೋಡಿದ್ರಿ? ನಾವೇನು ನೋಡಿಲ್ರಿ, ಪಕ್ಕದ ಮನೆಯವ್ರು ವಾರ್ತೆಯಾಗ ನೋಡಿ ಹೇಳತ್ತಿದ್ರಿ, ರೋಡ್ ಅಷ್ಟು ಬೆಳ್ಳಕ್ ಅಂತಿತ್ತಂತ್ರಿ, ಹಂಚ ಮ್ಯಾಗ ಅಷ್ಟು ಬೆಳ್ಳಕ್ ಅಂತಿತ್ತು, ಅಷ್ಟು ಆನೆಕಲ್ ಬಿದ್ದಿದ್ದು ಅಂತ್ರಿ. ಏನೇನೋ ಈಗ ನೋಡಿದ್ರೆ ಡೂಪ್ಲಿಕೇಟ್ ಹಂಗೆ ಹಿಂಗೆ ಮಾಡಿ ತೋರಿಸ್ತಾರೆ. ಯಾವ್ದು ನಂಬಬೇಕು ಯಾವ್ದು ಬಿಡ್ಬೇಕು ಗೊತ್ತಾಗೋದಿಲ್ರಿ ಅದು. ಡೂಪ್ಲಿಕೇಟ್ ಅಲ್ರಿ, ಖರೇನ ಬಿದ್ದಿದ್ದಾವಂತೀವಿ. ರಾಜು ಮೊಬೈಲ್ ಒಳಗೆ ವಿಡಿಯೋ ಐತದ, ಅಪ್ಪಯ್ಯ ತೋರ್ಸೋದು ವಿಡಿಯೋ ಅದು ಡಿಲೀಟ್ ಮಾಡ್ದಂಗಿದ್ದೀನ ಏನಮ್ಮ ನಾನು ಅವತ್ತು ನೋಡಿದ ತಕ್ಷಣಕ್ಕೆ ಡಿಲೀಟ್ ಮಾಡ್ಬಿಡ್ತೀನಿ ನಾನು, ಮತ್ತೆ ಸ್ಟೋರೇಜ್ ಆಗ್ತೈತಂತೆ. ನನ್ನ ಫ್ರೆಂಡ್ ಹತ್ರ ಕಾಯ್ತಾ ನೋಡಿ ಕಳಿಸ್ಕೊತೀನಿ. ಆತಪ್ಪಯ್ಯ, ಕೇಳಿ ಕಳಿಸ್ಕೊ, ಒಂದು ಸ್ವಲ್ಪ ತೋರಿಸು ಅಂತೀನಿ. ಮತ್ತೆ ಗಂಗಾ, ಆ ಬ್ಯಾಗ್ ಒಳಗೆ ರೊಟ್ಟಿ ಪಲ್ಯ ಎಲ್ಲ ಇದು ಒಂದು ಸ್ವಲ್ಪ ಹಾಕೊಡ್ಬೇಕು. ಆಯ್ತ್ರಿ ಅತ್ತೆ. ಅಪ್ಪ ಬಾ ರೊಟ್ಟಿ ತಿನ್ನು ಅಂತೆ. ರೊಟ್ಟಿ ಎಲ್ಲ ಯಾಕೆ ಕಟ್ಕೊಂಡು ಬರಕ್ಕೆ ಹೋಗಿದ್ರಿ? ಇರ್ಲಿ ತಗೋರಿ, ಏನಾಕೈತೆ ಮತ್ತೆ ಬರೇಗ ಎಲ್ಲಿ ಬರೋದಾಕೈತಂತ ಒಂದು 4 ರೊಟ್ಟಿ ಪಲ್ಯ ಎಲ್ಲ ಮಾಡ್ಕೊಂಡು ತಂದೀವಿ. ತಿನ್ನೋಗ್ರಿ. ಆರ್ತಿ ಹೋಗವ, ರೊಟ್ಟಿ ತಿನ್ನೋಗ್ರಿ. ಇನ್ನೇನು ರೊಟ್ಟಿ ತಿನ್ನೋದ್ರಿ, ಎಲ್ಲರೂ ಊಟ ಮಾಡೋಣ ನಡ್ರಿ. ಹೆಂಗೋ ಊಟದ ಹೊತ್ತಾಗೈತೆ, ಮಟನ್ ಸಾರು ನೀರು ದೋಸೆ ಮಾಡೀವಿ, ಮತ್ತೆ ಎಲ್ಲ ಆರೋಗ್ಯತೆ, ಊಟನ ಮಾಡೋಣ ಬರ್ರಿ. ಆರ್ತಿ ಹೋಗವ, 1-2 ಚಮ್ನ್ಯಾಗ ನೀರು ತುಂಬ್ಕೊಂಡು ಹೋಗಿ ಅತ್ತೆಗೆ ಮತ್ತೆ ಅಳಿಯಂದ್ರಿ ಕೊಡು. ಊಟ ಬ್ಯಾಡ್ರಿ ಇಷ್ಟು ಜಲ್ದಿ, 12:30 ಆಗೈತಿ. ಈಗ ಇಷ್ಟು ಜಲ್ದಿ ಎಲ್ಲಿ ಊಟ ಮಾಡ್ತೀವಿ ನಾವು? ಈಗ ಶರ್ಬತ್ ಕುಡ್ದಿರೋದು ಎದೆ ಮ್ಯಾಗ ಆಗೈತೆ. ಬ್ಯಾಡ ನೀವು ರೊಟ್ಟಿ ತಿನ್ನೋಗ್ರಿ. ಆಮೇಲೆ 1:30-2 ಗಂಟೆ ಹಂಗೆ ಊಟ ಮಾಡಿ ನಾವು ಒಂದು ಸ್ವಲ್ಪ ಜಲ್ದಿನ ಬಿಡ್ತೀವ್ರಿ. ಮತ್ತು ಮಳೆ ಮಾಡ ಬೇರೆ ಆಗತೈತೆ, ಮಳೆ ಗಿಳೆ ಬಂದ್ರೆ ಮತ್ತೆ ಕಷ್ಟ ಆಕೈತೆ. ಅದಕ್ಕೆ ನಾವು 3 ಗಂಟೆ 4 ಗಂಟೆವರೆಗೂ ಇದ್ದು ಹೋಗ್ತೀವ್ರಿ. ಎಲ್ಲಿ ಹೋಗ್ತೀರಿ? ಇವತ್ತೊಂದು ದಿನ ವಸ್ತಿ ಇರ್ರಿ, ಇದ್ದು ನಾಳೆ ಮುಂಜಾನೆ ಬೇಕಿದ್ರೆ ನಸಕ್ನಾಗ ಹೋಗುವಂತ್ರಿ. ಹುಡುಗರು ಮತ್ತು ಭಾಳ ದಿನ ಆದ್ಮ್ಯಾಗ ಬಂದಿದ್ದಾರೆ ತಾತನೂರಿಗೆ, ಇದ್ದು ಹೋಗ್ಲಿರಿ. ಮತ್ತು ಅವರಿಗೂ ಈಗ ಸುಟ್ಟಿ ಬೀಳ್ತೈತೆನೋ? ಇನ್ನೂ ಸುಟ್ಟಿ ಬಿದ್ದಿಲ್ಲ? ಇನ್ನೂ ಸುಟ್ಟಿ ಬಿದ್ದಿಲ್ರಿ, ಅವ್ರಿಗೆ 10ನೇ ತಾರೀಕು ಮಟ್ಟ ಬರ್ರಿ ಅಂತ ಹೇಳಿದ್ದಾರೆ. ಹೌದು, 10ನೇ ತಾರೀಕಿಂದ ಆಮೇಲೆ ಸುಟ್ಟಿ ಕೊಡ್ತಾರ ಅನ್ನಿಸ್ತೈತೆ. ಇರ್ಲಿ, ಇವತ್ತೊಂದು ದಿನ ವಸ್ತಿ ಇದ್ದೋಗ್ರಿ, ಮತ್ತು ನಾಳೆ ನಸಕ್ನಾಗ ಹೋಗಿ ಶಾಲೆ ಕಳಿಸಿದ್ರೆ ಹಾಕಿತವ್ರಿಗೆ. ಬರ್ತಿ ತಗೊಳ್ರಿ, ಇನ್ನೊಂದಿನ ನೋಡೋಣ. ನಮ್ಮ ಮನೆಯವರು ಬಂದಿಲ್ಲ, ಅವರಿಗೂ ಕರ್ಕೊಂಡು ಬಂದು ಈಗ ಸುಟ್ಟಿ ಬಿದ್ರೆ 1-2 ದಿನ ವಸ್ತಿ ಇದ್ದೋಕಿ. ಮತ್ತು ಈಗ ಇರಾಕ್ ಆಗೋದಿಲ್ರಿ, ಬೇರೆಯವ್ರ ಕಾರ್ ಗಾಡಿ ಇಸ್ಕೊಂಡು ಬಂದೀವಿ ನಾವು, ಅವರಿಗೂ ಬೇಕಾಕೈತಲ್ಲ. ಮತ್ತೆ ರಾಜು ಹೋಗೋದು ಹತ್ರಕ್ಕೆ ಬರತೈತೆ, ಅವನಿಗೆ ಒಂದು ಸ್ವಲ್ಪ ಚಕ್ಲಿ ಚೂಡ ಅವೆಲ್ಲ ಮಾಡ್ಕೊಡೋದಾಕೈತೆ. ಅದಕ್ಕೆ ಎಲ್ಲಿ ಹೋಗೋಕ್ಕಾಗತ್ತಿಲ್ಲ. ಇಲ್ಲೂ ಮತ್ತು ಅವತ್ತು ಪಟ್ಟಣದಾಗರ ಆರ್ತಿ ಮತ್ತು ಬೀಗರು ಸಿಕ್ಕಿದ್ರಂತಲ್ರಿ, ಬಂದು ಹೋಗ್ರಿ ಎಲ್ಲರೂ ಅಂತೆ. ನಾನು ಗಂಗಾ ಬಂದಿದ್ದೆ, ಆಮೇಲೆ ಗಂಗಾ ರಾಜು ಏನೋ ಬಂದು ಹೋಗಿದ್ರೆ, ಹಿಂಗೆ ಒಬ್ಬೊಬ್ಬರ ಬಂದು ಹೋಗೋದಾಗತೈತೆ. ಅದಕ್ಕೆ ನೋಡ್ರಿ ಒಟ್ಟಿಗೆ ಹೋಗಿ ಬರೋಣ, ಒಂದಿನ ಹೋಗೋಕ್ಕಾಗಿಲ್ಲ ಅಂತ ನಾನು ಹೊರಡ್ಸ್ಕೊಂಡು ಕರ್ಕೊಂಡು ಬಂದಿದ್ರಿ ಇವ್ರಿಗೆ. ನಮ್ಮ ಮನೆಯವರು ಒಂದು ಬಂದಿದ್ರೆ ಆಗೋದು, ಅವ್ರು ಯಾವ ಊರಿಗೆ ಗೊತ್ತಲ್ರಿ, ಎತ್ತುಗಳ ಡ್ಯೂಟಿ ಇರ್ತೈತೆ, ಎಲ್ಲಿ ಬರೋದಕ್ಕೂ ಆಗೋದಿಲ್ಲ. ಅದು ಕರೆನ ಬಿಡ್ರಿ, ಎತ್ತುಗಳ ಡ್ಯೂಟಿ ಮಾಡೋದಿದ್ರೆ ಯಾವ ಊರಾಗೂ ವಸ್ತಿ ಇರೋಕ್ಕಾಗೋದಿಲ್ಲ. ಗಂಗಾ ಹೋಗವ, ನಿಮ್ಮ ಅಪ್ಪಗೆ ಆರ್ತಿಗೆ ಅದು ರೊಟ್ಟಿ ಹಾಕೊಟ್ ಬಾ ಹೋಗಿ. ಆಯ್ತ್ರಿ ಅತ್ತೆ. ರೀ, ನೀವು ರೊಟ್ಟಿ ತಿಂತೀರಿ? ಇಲ್ಲ ಬ್ಯಾಡ್ ಗಂಗ, ಈಗ ಶರ್ಬತ್ ಕುಡ್ದೀನಿ, ಹಾಕೊಡೋಗವ್ರಿ. ಅತ್ತೆಯವ್ರು ನಾನು ಬರ್ತೀನಂತ ನೋಡು, ನೀರು ದೋಸೆ ಮಾಡಿಟ್ಟಿದ್ದಾರೆ ಫೇವ್ರೇಟ್, ಅದೆಲ್ಲ ಬಿಟ್ಟು ಈಗ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ರೆ ಆಯ್ತು ತಗೊಳ್ರಿ. ಪುಟ್ಟಿ ಗುಂಡ, ನೀವು ರೊಟ್ಟಿ ತಿಂತೀರಿ? ನಂಗೆ ಬೇಡಮ್ಮ. ಪುಟ್ಟಿ ನಿನಗೆ? ನನಗೂ ಬೇಡಮ್ಮ. ನಿಂಗೂ ಬೇಡ? ತಗೊಳ್ರಿ. ಮತ್ತೆ ಊಟ ಮಾಡೋರ್ಗು ಶರ್ಬತ್ ಕುಡ್ದಿರೋದು ಕರಗ್ಲಿ, ಆಟ ಆಡೋಗ್ರಿ ಹೊರಗೆ. ಅತ್ತೆ ಬರ್ರಿ, ನೀವು ಒಂದು ಸ್ವಲ್ಪ ತಿನ್ನೋಣ. ಬೇಡವ, ನಾವು ತಂದಿದ್ದು ನಾವೇ ತಿನ್ನೋದು, ಹಾಕೊಡೋಗೋರಿ. ಇರ್ಲಿ ಬರ್ರಿ ಅತ್ತೆ, ನೀವು ತಂದ್ರೆ ಏನಾಯ್ತು, ನಮ್ಮ ಜೋಡಿ ಕುಂತ ಒಂದು ಅರ್ಧ ರೊಟ್ಟಿ ತಿನ್ ಬರ್ರಿ. ಬ್ಯಾಡ ಹೋಗವ, ಹೊಟ್ಟೆ ಹಾಸ್ಕೊಂಡ್ರೆ ನಾನೇನು ಹಚ್ಕೋತೀನಿ, ಇದೇನು ಬೇರೆಯವ್ರ ಮನೆ ತಿಂತಿದ್ನಿ. ಮತ್ತು ಬರ್ಬೇಕಾದ್ರೂ ರೊಟ್ಟಿ ತಿಂದು ಬಂದಿದ್ನಿ, ಅದಾಯ್ತು. ಇಲ್ಲಿ ಬಂದು ಶರ್ಬತ್ ಕುಡಿದ್ನಿ, ಹೊಟ್ಟೆ ಫುಲ್ ಆಗೈತೆ. ಮತ್ತು ಈಗ ಊಟ ಮಾಡೋ ಮಟ್ಟ ಕರ್ಗೋದು ಬೇಡ ಅದು. ಮತ್ತು ಈಗ ರೊಟ್ಟಿ ತಿಂದ್ರೆ ಆಮೇಲೆ ಊಟನ ಮಾಡೋಕ್ಕಾಗೋದಿಲ್ಲ. ಆಯ್ತು ತಗೊಳ್ರಿ. ಅಕ್ಕ ಬಾ ಬರ್ರಿ, ಒಂದು ಸ್ವಲ್ಪ ರೊಟ್ಟಿ ತಿನ್ನೋಣ. ಇಲ್ಲ ಬ್ಯಾಡ್ರಿ ವೈನಿ, ತಿನ್ನೋಗ್ರಿ ನೀವು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನಿ. ನಾವು ಆರಾಮಿದ್ದೀರಿ ಅಪ್ಪ. ಗಂಗಾ ತವ್ರ ಮನೆ ವಿಡಿಯೋನ ಭಾಳ ಜನ ನೋಡಿ ಸಪೋರ್ಟ್ ಮಾಡತ್ತೀರಿ, ಲೈಕ್ ಮಾಡತ್ತೀರಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳ್ರಿ. ಯಾಕಂದ್ರೆ ಕಷ್ಟಪಟ್ಟು ಮಾಡಿದ್ದಕ್ಕೂ ಸಾರ್ಥಕ ಆಯ್ತೇನೋ ಅನ್ಸತೈತ್ರಿ. ನನ್ನ ಮಗಳಿಗೆ ಜ್ವರ ಬಂದ್ರೂ ನಾನು ಈಗ ಎಪಿಸೋಡ್ ಸ್ಟಾರ್ಟ್ ಮಾಡಿದ್ದೀನಂದ್ರೆ ಅದು ಅವ್ರು ಹೋಗಿ ಬರೋವರೆಗೂ ನನಗದು ಕಂಟಿನ್ಯೂ ಮಾಡಲೇಬೇಕಾಗುತ್ತೆ ರೀ, ಬಿಡೋಕ್ಕಾಗೋದಿಲ್ಲ. ಒಂದಿನ ಬಿಟ್ರು ನನಗೂ ಸಮಾಧಾನ ಇರೋದಿಲ್ಲ, ನಿಮಗೂ ಸಮಾಧಾನ ಇರೋದಿಲ್ಲ. ನನ್ನ ಮಗಳಿಗೆ ಚಳಿ ಜ್ವರ ಬಂದಿದ್ದು ರೀ, ಅದಕ್ಕೆ ನಿನ್ನೆ ವಿಡಿಯೋ ನನಗೆ ಶರ್ಬತ್ ಕುಡ್ದಾದ್ಮೇಲೆ ಇದೇ ವಿಡಿಯೋನ ನಾನು ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ.
ಇಲ್ಲಾಂದ್ರೆ ಇವತ್ತಿಗೆ ಅವ್ರು ಊಟ ಅದು ಮಾಡಿ ಊರಿಗೆ ಹೋಗೋ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ ರೀ ನಾನು. ಇವತ್ತು ಪೆಂಡಿಂಗ್ ಉಳಿದು ಬಿಡ್ತೈತೋ ಏನೋ ಅನ್ಸತೈತ್ರಿ. ಲೇಟ್ ಆಗಿಬಿಟ್ಟೈತೆ ಆಲ್ರೆಡಿ. ಇವತ್ತು ರವಿವಾರ ಅಲ್ರಿ, ನಮಗೂ ಮನ್ಯಾಗ ಕೆಲಸ ಇದು. ಹಂಗಾಗಿ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ. ಅದ್ರಾಗೂ ಫ್ರೀ ಟೈಮ್ ಮಾಡ್ಕೊಂಡು ಬಂದು ಎಡಿಟಿಂಗ್ ಕುತ್ಕೊಂಡು ಮಾಡ್ತಾ ಇದ್ದೀನಿ ರೀ ನಾನು. ನೋಡೋಣ್ರಿ ಈ ವಿಡಿಯೋ ಎಷ್ಟು ನಿಮಿಷದ ಆಗ್ತೈತೆ ಏನು ಗೊತ್ತಿಲ್ಲ. ನೀವು ಇವತ್ತು ನೋಡ್ಬೋದು ಈ ವಿಡಿಯೋನ, ಇಲ್ಲಾಂದ್ರೆ ನಾಳೆ ಬೆಳಗ್ಗೆನೂ ನೋಡ್ಬೋದು. ಅಂದಂಗೆ ನಾನು ಲೇಟ್ ಆದ್ರೂ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ ರೀ, ವ್ಯೂಸ್ ಬರಲಿ ಬರದೇ ಇರಲಿ. ಯಾಕೋ ಏನೋ ಗೊತ್ತಿಲ್ಲ, ಅದು ಎಡಿಟಿಂಗ್ ಆದಮೇಲೆ ಗ್ಯಾಲರಿ ಒಳಗೆ ಇಟ್ಕೊಳ್ಳೋಕೆ ಮನಸ್ಸಾಗೋದಿಲ್ಲ ನನಗೆ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದೊಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ನಂಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ಹೈ ಫ್ರೆಂಡ್ಸ್ ಕೊಡೋದನ್ನು ಮರಿಬೇಡ್ರಿ. ಬರ್ರಿ ವಿಡಿಯೋನ ಮುಂದುವರ್ಸೋಣ. ರಾಜು, ತಿನ್ನು ಒಂದು ಸ್ವಲ್ಪ ರೊಟ್ಟಿ. ಮುಂಜಾನೆ ಕಾರ್ ತರಕಂತ ಅರ್ಜೆಂಟ್ನಾಗ 2 ರೊಟ್ಟಿ ತಿಂದು ಹೋಗಿದ್ದೆ, ಹೋಗು. ಏ ಬೇಡಮ್ಮ, 2 ರೊಟ್ಟಿ ಏನು ಸ್ವಲ್ಪ ಅದು, ಹೊಟ್ಟೆ ತುಂಬ ತಿಂದು ಹೋಗಿದ್ದೀನಿ ನಾನು. ಈಗ ಮತ್ತೆ ಅತ್ತೆಯವ್ರು ನೀರು ದೋಸೆ ಮಾಡಿದಾರಲ್ಲ, ಈಗ ರೊಟ್ಟಿ ತಿಂದ್ರೆ ಅದಕ್ಕೆ ಬೇಡ ಅಂದಿ ನಾನು. ಹ್ಞೂ ಅದಕ್ಕೆ ಬೇಡ ಅಂದೇನು ನೀನು, ಈಗ ಗೊತ್ತಾತ್ ಬಿಡು. ಅಪ್ಪಯ್ಯ, ಯಾಕೋ ಗಂಗಾರ ಚಿಕ್ಕಮ್ಮ ಭಾರಿ ಚಂದ ಮಾತಾಡ್ತಾನ ಈ ಸತಿ. ಯಾಕ ಏನಪ್ಪ, ಏನು ಮೊದ್ಲಿನಂಗಿಲ್ಲ ಈಗ. ಹೌದಮ್ಮ, ನಂಗೂ ಹಂಗ ಅನ್ನಿಸ್ತು. ಈಗ ಏನು ಹೇಳ್ಬೇಡ, ಸುಮ್ನಿರಮ್ಮ. ಮತ್ ಕೇಳಿಸ್ಕೊಂಡಿದಾರ ಅವ್ರು. ಇಲ್ಲಿ ಹೇಳ, ರೊಟ್ಟಿ ತಿನ್ನಕ್ಕೆ ಒಳಗೆ ಹೋಗಿದಾರ ಅವ್ರು. ಆದ್ರೂ ಸುಮ್ನಿರಮ್ಮ, ಈಗ ಅದ್ರ ಬಗ್ಗೆ ಏನ್ ಮಾತಾಡಕ್ ಹೋಗ್ಬೇಡ. ಪುಟ್ಟಿ, ಗುಂಡ, ನೀವು ರೊಟ್ಟಿ ತಿನ್ನೋದಿಲ್ಲ? ಬ್ಯಾಡ್ ನಮ್ಗೆ ರೊಟ್ಟಿ. ಅಪ್ಪ ಅಪ್ಪ, ಕಾರ್ ಗಾಡಿಲಿ ಒಂದು ರೌಂಡ್ ಹೋಗಿ ಬರೋಣ ಬಾ. ರೌಂಡ್ ಹೋಗಿ ಎಲ್ಲಿ ಹೋಗಿ ನೋಡ, ಈಗ ಊರಿಂದ ಬಂದಿರೋ ಸಾಲ್ದೆ. ಬ್ಯಾಡ್ ಸುಮ್ನಿರಪ್ಪಯ್ಯ, ಬ್ಯಾರೋದ್ ಕಾರ್ ಗಾಡಿ ಅದೇ ಮತ್ತೆ ಕೆಟ್ಟ ಹೋಗೈತೆ, ಆಗ್ಲೆಲ್ಲ ಓಡಿಸ್ಬಾರ್ದು ಅದಕ್ಕೆ. ಅಪ್ಪ ಬಾ ಹೋಗಿ ಬರೋಣ. ಆತ್ ನಡಿ, ಹೋಗೋಣ. ಪುಟ್ಟಿ ಬಾ ನೀನು. ನಾವು ಕಾರ್ ಗಾಡಿಲಿ ಹೋಗತ್ತೀವಿ. ಪುಟ್ಟಿ ಬಾ ಜಲ್ದಿ ಹೋಗೋಣ. ಅಮ್ಮ, ಒಂದ್ ರೌಂಡ್ ಕರ್ಕೊಂಡು ಹೋಗಿ ಬರ್ತೀನಿ ಅವ್ರಿಗೆ. ಪುಟ್ಟಿ ಬಾ ಹೋಗೋಣ. ಬ್ಯಾಡ್ ಅಂದ್ರೂ ಕೇಳೋದಿಲ್ಲ ನೋಡಿ ಹುಡುಗ. ಇತ್ತೀಚೆಗೆ ಭಾರಿ ಹಠ ಮಾಡೋದು ಕಲ್ತಿದ್ದಾನೆ. ಹೋಗ್ಬೇಕಂದ್ರೆ ಹೋಗ್ಬೇಕು, ಮಾಡ್ಬೇಕಂದ್ರೆ ಮಾಡ್ಬೇಕು. ಸಾವಕಾಶ ಹೋಗಿ ಬರಪ್ಪಯ್ಯ. ಮತ್ತೆ ಬ್ಯಾರೋದ್ ಗಾಡಿ ಬಂದಿದ್ದ ಹತ್ರಕ್ಕೆ ಮತ್ತೆ ಆ ಕಡೆ ಈ ಕಡೆ ಎಲ್ಲ ಅಡ್ಡಾಡ್ಸೋದಂತ ಬ್ಯಾಡ ಅನ್ನತ್ತಿದ್ದೀನಿ ನಾನು. ಸಾವಕಾಶ ಹೋಗ್ರಿ. ಆತಮ್ಮ. ಸರಿ ಅವ್ವ, ಇವ್ರು ಬರೋ ಮಟ್ಟ ನಾನು ಒಂದು ಸ್ವಲ್ಪ ತುಳ್ಕೊತೀನಿ. ಸೊಂಟ ಭಾಳ ನೋಸತೈತೆ ನೋಡವ್ವ. ಫೋಟೋ ನೋಡಿದ್ರೆ ಹೊಟ್ಟೆಗೆಲ್ಲ ಖಾರ ಕಲ್ಸ್ದಂಗೆ ಆಕೈತೆ. ಏನು ಮಾಡೋದು, ಇರಬೇಕಾಗಿತ್ತೆ ಅಂತೀವಿ, ಎಲ್ಲ ದೇವ್ರಿಚ್ಛೆ. ಏನು ಮಾಡಕ್ಕೆ ಬರೋದಿಲ್ಲ. ಅಯ್ಯವ್ವ, ಆರ್ತಿ ತಗೋ, ಇದು ನೀರು ಕೆಳಗಿಡು. ಅಪ್ಪ, ಇನ್ನೊಂದು ಸ್ವಲ್ಪ ಪಲ್ಯ ಹಾಕ್ಲಿ ನಿನಗೆ? ಬದನೆಕಾಯ್ದು ಅರ್ಜೆಂಟ್ ಒಳಗೆ ಮಾಡಿದ್ದು ಹೆಂಗಂಗೆ ಆಗೈತೆ ಏನೋ ಅದು. ಚಿಕ್ಕಮ್ಮ, ಪಲ್ಯಗಳು ಹೆಂಗಾಗಿದಾವ್ರಿ? ಏ ಬೇಡವ, ನನ್ಗೆ ಸಾಕಿಷ್ಟು ಪಲ್ಯ. ಇದು ಭಾಳ ತಿನ್ನು. ಇದು ಒಂದೊಂದ ರೊಟ್ಟಿ ಹಾಕ್ಬೇಕಿಲ್ಲ? ಮಸ್ತಾಗಿದಾವ, ಭಾಳ ರುಚಿಯಾಗಿದಾವ. ಇವತ್ತು ರೊಟ್ಟಿ ಒಂದಿನ ಮಾಡಿಲ್ಲ, ನೋಡ್ಬೇಕು ಆರ್ತಿ. ರೊಟ್ಟಿ ಯಾಕೆ ಮಾಡಿಲ್ಲ, ಉಪ್ಪಿಟ್ಟು ಮಾಡಿದೆ ಅಂತ ಮುಖ ಹಿಂಗೆ ಮಾಡ್ಕೊಂಡಿದ್ಲಿ. ಈಗ ರೊಟ್ಟಿ ನೋಡಿ ಖುಷಿ ಆಗೈತೆ. ಅವ್ವ, ನಾನೆಲ್ಲಿ ಮುಖ ಹಂಗೆ ಮಾಡಿದ್ನಿ? ಉಪ್ಪಿಟ್ಟು ಅಂದಿ, ನಾನು ಸುಮ್ಮನೆ ತಿಂದು ಹೋಗಿಲ್ಲ. ಹೌದು ಹೇಳವ.